ಈ ಜಾಗ ಏನಂದರೆ ಹೊಯ್ಸಳರು ಶಬ್ದ ಹುಟ್ಟಿದ ಜಾಗ. ನಿಜವಾದ ಹೆಸರು ಶಶಕಪುರ ಅಂತ. ಮೊಟ್ಟ ಮೊದಲ ಹೊಯ್ಸಳರ ಕಲ್ಲಿನ ದೇವಸ್ಥಾನ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದೇ ಅಂಗಡಿ ಊರಲ್ಲಿ. ರಾಜಧಾನಿ ಬದಲಾದರೂ ಇಲ್ಲಿ ಅಂಗಡಿಗಳೆಲ್ಲ ಇರ್ತವೆ. ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೇಳಿ, ಇದು ವಸಂತ ಪರಮೇಶ್ವರಿ ದೇವಸ್ಥಾನ ಅಂತ, ಇತಿಹಾಸದಲ್ಲಿ ವಾಸಂತಿಕಾದೇವಿ ದೇವಸ್ಥಾನ ಅಂತ ಹೇಳಿ ಕರೀತಾರೆ. ಇದು ಹೊಯ್ಸಳರ ಮೂಲಸ್ಥಾನ. ಅಂದರೆ ಇಲ್ಲಿಂದ ಅಂದರೆ ಇದು 1100 ವರ್ಷದ ಹಿಂದೆ ಇಲ್ಲಿ ಗುರುಕುಲ ನಡೀತಾ ಇತ್ತು. ಅಂದರೆ 11ನೇ ಶತಮಾನದಲ್ಲಿ ಗುರುಕುಲ ನಡೀತಿದ್ದಂತಹ ಜಾಗದಲ್ಲಿ ಇದ್ದಂತಹ ಶಕ್ತಿ ದೇವತೆ ಇದು ವಾಸಂತಿಕಾದೇವಿ ಅಂತ. ಸಪ್ತಮಾತೃಕೆಗಳು ಇಲ್ಲಿರ್ತಕ್ಕಂಥದ್ದು. ಸಪ್ತಮಾತೃಕೆಗಳು ಅಂದರೆ ಬ್ರಾಹ್ಮಣಿ, ಕೋಮಾರಿ, ವಾರಾಹಿ, ಮಹೇಶ್ವರಿ, ವೈಷ್ಣವಿ, ಇಂದ್ರಾಣಿ, ಚಾಮುಂಡಿ ಅಂತ. ಇದೆಲ್ಲ ಮಣ್ಣಿನ ವಿಗ್ರಹಗಳು. ಈ ಶಕ್ತಿ ತಾನಾಗಿ ಉದ್ಭವಗೊಂಡಂತಹ ಸ್ಥಳ ಇದು. ಈ ಸ್ಥಳದಲ್ಲಿ ಗುರುಕುಲ ನಡೀತಾ ಇತ್ತು. ಈ ದೇವಸ್ಥಾನ, ಈ ಶಕ್ತಿ ದೇವತೆ ಎಷ್ಟೋ ಸಾವಿರ ವರ್ಷದಿಂದ ಇದೆ. ಎಷ್ಟು ಸಾವಿರ ವರ್ಷದಿಂದ ಇದೆ ಅಂತ ಗೊತ್ತಿಲ್ಲ. ಹೊಯ್ಸಳರಿಗಿಂತಲೂ ಮೊದಲೇ ಇತ್ತು ಇದು. ಈ ಗುರುಕುಲ ನಡೀತಿದ್ದಾಗ ಇದಕ್ಕಿದ್ದಂಗೆ ಹುಲಿ ಬರುತ್ತೆ. ಸುದತ್ತಾಚಾರ್ಯರು ಅಂತ ಗುರುಕುಲದ ಗುರುಗಳು. ಅವರು ಸಳನಿಗೆ ಪೋಯ್ ಸಳ ಅಂತ, ಹಳೆಗನ್ನಡ ಶಬ್ದ ಅದು. ಪೋಯ್ ಅಂದರೆ ಹೊಡಿ ಅಂತ. ಅವನು ಸಳ ಅಂತಕ್ಕಂಥವ್ನು ಸ್ವಲ್ಪ ಅವನು ಬಲಶಾಲಿಯಾಗಿರ್ತಾನೆ. ಪೋಯ್ ಸಳ ಅಂತ ಅವನಿಗೆ ಅವರು ಹೇಳ್ತಾರೆ. ಆವಾಗ ಅವನು ಹುಲಿನ ಸಂಹಾರ ಮಾಡಿ ಅಲ್ಲಿ ಇದ್ದರನ್ನೆಲ್ಲ ರಕ್ಷಣೆ ಮಾಡ್ತಾನೆ. ಆವಾಗ ಇಲ್ಲಿ ಕಲ್ಯಾಣಿ ಚಾಲುಕ್ಯರ ಆಡಳಿತ. ಅವರೇನು ಮಾಡ್ತಾರೆ, ಕಲ್ಯಾಣಿ ಚಾಲುಕ್ಯರು ಹುಲಿನೇ ಕೊಂದಲ್ಲ, ಇವನು ಬಲಶಾಲಿ ಅಂತ, ಇವನು ರಾಜನಾಗಲಿಕ್ಕೆ ಯೋಗ್ಯನಾದವ ಅಂತ ಹೇಳಿ ಅವನನ್ನು ಸಾಮಂತ ರಾಜನನ್ನಾಗಿ ಮಾಡ್ತಾರೆ. ಇದು 11ನೇ ಶತಮಾನದಲ್ಲಿ ಸತ್ಯವಾಗಿ ನಡೆದಂತಹ ಘಟನೆ ಈ ಸ್ಥಳದಲ್ಲಿ. ಅವನನ್ನು ಸಾಮಂತ ರಾಜನಾದಮೇಲೆ ಅವನ ನಂತರ ಬೇರೆ ರಾಜರು ಬರ್ತಾರೆ. 3ನೇ ರಾಜ ವಿನಯಾದಿತ್ಯ ಅಂತ. ವಿನಯಾದಿತ್ಯನ ಕಾಲದಲ್ಲಿ ಈ ಊರು ರಾಜಧಾನಿ ಆಗುತ್ತೆ. ಮೊಟ್ಟ ಮೊದಲ ರಾಜಧಾನಿ. ಅಂದರೆ ಸಾಮಂತ ರಾಜರಾಗಿದ್ದಾಗಲೇ ಹೊಯ್ಸಳರು ಭಾಳ ಬಲಶಾಲಿಗಳು. ಈ ವಿನಯಾದಿತ್ಯನ ನಂತರ ಬರೋನೇ ವಿಷ್ಣುವರ್ಧನ. ವಿಷ್ಣುವರ್ಧನ ಕಾಲದಲ್ಲಿ ಇಲ್ಲಿಂದ ರಾಜಧಾನಿ ದ್ವಾರ ಸಮುದ್ರಕ್ಕೆ ಬದಲಾಗತ್ತೆ, ಹಳೆಬೀಡಿಗೆ. ಹಾಂ, ಅದಕ್ಕೆ ಮುಂಚೆ ಅವರು ಇಲ್ಲೇ ಇದ್ದಿದ್ದು. ವಿನಯಾದಿತ್ಯನ ಕಾಲದಲ್ಲೇ ಇಲ್ಲಿಂದ ಅವರು ಅಲ್ಲಿಗೆ ಹೋಗ್ತಾರೆ. ಅವರು ವಿನಯಾದಿತ್ಯನ ಕಾಲದಲ್ಲಿ ಇಲ್ಲಿ ಕೆಲವೊಂದು ಬೇರೆ ಬೇರೆ ದೇವಸ್ಥಾನ ಕೂಡ ನಿರ್ಮಾಣ ಆಗಿದೆ. ಅದು ಕಲ್ಲಿನ ದೇವಸ್ಥಾನಗಳು. ಮೊಟ್ಟ ಮೊದಲ ಹೊಯ್ಸಳರ ಕಲ್ಲಿನ ದೇವಸ್ಥಾನ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದೇ ಅಂಗಡಿ ಊರಲ್ಲಿ. ಚೆನ್ನಕೇಶವ ಸ್ವಾಮಿ ದೇವಸ್ಥಾನ, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮತ್ತು ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತ ಸ್ವಲ್ಪ ಕೆಳಗಿದೆಯಲ್ಲ. ಹಾಂ, ಹೌದು. ಮತ್ತು ಮಹಾವೀರ, ಹೊಯ್ಸಳರ ಜೈನ ಬಸದಿ. ಹೌದು, ಅದು ಹೊಯ್ಸಳರು ಕಟ್ಟಿದ ಮೊಟ್ಟ ಮೊದಲ ಕಲ್ಲಿನ ದೇವಸ್ಥಾನ. ಅದೆಲ್ಲ ಹಾಳಾಗಿ ಹೋಗಿತ್ತು, ಎಲ್ಲ ಕೆಳಗಡೆ ಬಿದ್ದು ಇದಾಗಿತ್ತು. ಅದನ್ನೆಲ್ಲ ಈ ಪ್ರಾಚ್ಯವಸ್ತು ಇಲಾಖೆಯವರು ರಿಪೇರಿ ಮಾಡಿದ್ದಾರೆ. ಈ ಬಸದಿ ಮಾತ್ರ ಧರ್ಮಸ್ಥಳದವರು ರಿಪೇರಿ ಮಾಡಿದ್ದಾರೆ. ಅದು ಗೋಪುರ ಆಗೋದೆಲ್ಲ ಸ್ವಲ್ಪ ಬಾಕಿ ಇದೆ. ಅದು ಈ ವರ್ಷಕ್ಕೆ ಅದು ಮುಗೀತದೆ. ಈ ಜಾಗ ಏನಂದರೆ ಹೊಯ್ಸಳರು ಶಬ್ದ ಹುಟ್ಟಿದ ಜಾಗ. ಈ ದೇವಸ್ಥಾನ ಮಣ್ಣಿನ ಕಟ್ಟಡ ಆಗಿತ್ತು. ಇದೆಲ್ಲ ಅವನತಿ ಹೊಂತಾ ಇತ್ತು, ಅಜೀರ್ಣಾವಸ್ಥೆಯಲ್ಲಿತ್ತು. ಅದನ್ನು ಸರಿ ಮಾಡಬೇಕು ಗ್ರಾಮಸ್ಥರೆಲ್ಲ ಸೇರಿ ಜೀರ್ಣೋದ್ಧಾರ ಸಮಿತಿ ಅಂತ ಮಾಡಿಬಿಟ್ಟು ಇದನ್ನು ಪುನಃ ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿ 11 ಗ್ರಾಮಸ್ಥರು ಸೇರಿ ಇದನ್ನು ಈಗ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿಗೆ ಬರಬೇಕಂದ್ರೆ ಹೇಗೆ? ಇದಕ್ಕೆ ಇಲ್ಲಿಗೆ ಮೂಡಿಗೆರೆಯಿಂದ ಜನ್ನಾಪುರ ಬಂದು, ಜನ್ನಾಪುರದಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ ಅಂಗಡಿ ಅನ್ನೋ ಊರಿಗೆ. ಅಂಗಡಿ ಅಂತ ಈ ಊರಿನ ಹೆಸರು. ನಿಜವಾದ ಹೆಸರು ಶಶಕಪುರ ಅಂತ. ಶಶ ಅಂದರೆ ಮೊಲಗಳು ಅಂತ. ಮೊಲಗಳು ಜಾಸ್ತಿಯಾಗಿದ್ದಂಥ ಪ್ರದೇಶ ಅಂತ. ಆಮೇಲೆ ಇದು ಅಂಗಡಿ ಅಂತ ಯಾಕೆ ಬಿತ್ತು ಅಂತಂದರೆ, ವಿನಯಾದಿತ್ಯನ ಕಾಲದಲ್ಲಿ ಈ ಊರು ರಾಜಧಾನಿ ಆಗಿರುತ್ತಲ್ಲ, ಆಮೇಲೆ ಬದಲಾವಣೆ ಆಗುತ್ತಲ್ಲ. ಸುತ್ತಮುತ್ತ ಇರೋ ಜನರೆಲ್ಲ ರಾಜಧಾನಿ ಬದಲಾದರೂ ಇಲ್ಲಿ ಅಂಗಡಿಗಳೆಲ್ಲ ಇರ್ತವೆ. ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಜನ ಹೇಳ್ತಾ ಅಂಗಡಿ ಅಂತ ಹೆಸರು ಬೀಳುತ್ತೆ. ಹಾಗೆ ಅಲ್ಲಿಂದ ಇಲ್ಲಿಗೆ ಅಂಗಡಿಗೆ ಬರ್ತಾರೆ. ಅಂಗಡಿ ಅಂತ ಜನ, ಸುತ್ತಮುತ್ತ ಇರ್ತಕ್ಕಂಥ ಜನಗಳು. ಇದು ಹೊಯ್ಸಳರ ಮೊಟ್ಟ ಮೊದಲ ರಾಜಧಾನಿ ಕೂಡ. ಆಮೇಲೆ ಅವರು ಸ್ವತಂತ್ರರಾಗ್ತಾರೆ ವಿಷ್ಣುವರ್ಧನನ ಕಾಲದಲ್ಲಿ. ಅಂದರೆ ಇದಿನ್ನೂ ಜೀರ್ಣೋದ್ಧಾರ ಆಗಿಲ್ಲ. ಇಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕು. ಇನ್ನೊಂದು ವರ್ಷ ಹಿಡಿತದೆ ಇದೆಲ್ಲ ಸರಿ ಆಗಬೇಕಂದ್ರೆ. ಈಗಲೂ ಕೂಡ ದೇವಸ್ಥಾನ ಇನ್ನೂ ನಿರ್ಮಾಣ ಆಗ್ತಾ ಇದೆ. ಹೊರಗಡೆಯಿಂದ ನೋಡ್ಬೋದು ಅಷ್ಟೇ, ದೇವರ ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಮಣ್ಣಿನ ಮೂರ್ತಿಗಳು. ಮಣ್ಣಿನ ಮೂರ್ತಿಗಳಿಗೆ ಬಣ್ಣ ಹಾಕೋದು ಅಂತ ಮಾಡ್ತಾರೆ, ಅದೆಲ್ಲ ಇನ್ನೂ ಆಗಿಲ್ಲ. ಅದು ಈ ದೇವಸ್ಥಾನ ಕಟ್ಟಡ ಆದ ನಂತರ ಮಾಡ್ತಾರೆ. 1 ವರ್ಷ ಹಿಡಿತದೆ ಇದು.